ನಿಮ್ಮ ಅನುಮಾನ ಏನು? ಮೇಡಮ್ ಇದ್ರ ಹಿಂದೆ ಪ್ಲಾಟ್ಫಾರ್ಮ್ 8 ಬಂತು ಅಂತ ಇದು ಒಂದು ದೊಡ್ಡ ದಂಧೆ ಇದೆ. ಎರಡನೇ ಪ್ರಶ್ನೆ ಏನಂತ ಹೇಳಿದ್ರೆ ದಂಧೆ ಅಲ್ಲ, ಬಿಸ್ನೆಸ್. ಹಿಂಗೆ ಹೇಳಿದ್ರು ಒಂದೇ, ಹಂಗೆ ಹೇಳಿದ್ರು ಒಂದೇ. ನೀವೇನೋ ಬುದ್ಧಿವಂತರು ಅಂತ ಹೇಳ್ದೆ, ನೀನ್ ಈ ತರ ದಡ್ಡ ನನ್ನ ಮಗ ಅಂತ ಯಾವ ನನ್ನ ಮಗನಿಗೆ ಗೊತ್ತು? ದಂಧೆ ಮಾಡೋದು ನಿಜವಾಗಿ ಬಿಸಿನೆಸ್ ಆಗಿದ್ರೆ ನಿಮ್ಗೆ ಬಿಸಿನೆಸ್ ಅಲ್ಲಿಂದ ಇಲ್ಲಿ ತರ್ಲಿಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಿಮಗೆ ಮಗ ಮೇಡಮ್ ಅಲ್ಲಿಂದ ಬರ್ತಾ ಇದೆಯಲ್ಲ, ಇವ್ರು ಹೇಳ್ತಾ ಇದಾರೆ 4 ದಿವಸ ಇಲ್ಲ 10 ದಿವಸ ಮಾಂಸ ಬರೋದು. ಇಲ್ಲಿ ಏನಾಗಿದೆ, ಕರ್ನಾಟಕ ನಮ್ಮ ಕಸೆಗಳು ಇದ್ದಾರಲ್ಲ ಪಾಪ ಅವ್ರದ್ದು ಜೀವನ ಇದಾಗ್ತಾ ಇದೆ. ಮಾಡುವ ಅದಕ್ಕೇನಂತೆ ನೀವ್ಯಾಕೆ ಮಗ ಇಸಕತ್ತೀರಾ? ಮಾಡುವ ಇವಾಗ ಉತ್ತರ ಕೊಡ್ರಿ. ಅಶೋಕ್ ಅವ್ರು ಹೇಳಿದ್ರು ನೀವು ಏಪ್ರಾನ್ ಹಾಕಿಲ್ಲ, ಕ್ಯಾಪ್ ಹಾಕಿಲ್ಲ, ಗ್ಲೌಸ್ ಹಾಕಿಲ್ಲ, ಓಪನ್ ಆಗಿ ತೆಗೆದು ತೋರಿಸ್ತಾ ಇದ್ದೀರಿ, ಇದೆಲ್ಲವೂ ವೈಲೇಷನ್. 10 ನಿಮಿಷದಲ್ಲಿ ನೀವು ತಂದಿರೋ ಗಾಡಿಯಿಂದ ನಾವು ಮಾಂಸ ಕೊಯ್ಯಕ್ ಬಂದಿರ್ಲಿಲ್ಲ, ನಾಯಿಗಳನ್ನ ಓಡ್ಸಕ್ ಬಂದಿದ್ದು. ಅಯ್ಯೋ ಅವ್ನ್ ಬಾಯಿ ಹುಳ ಬಿಡ. ಕೇಳಿದ್ರ ಸರ್? ಅಲ್ಲಿ ಮಾಂಸ ಕೊಯ್ಯಕ್ ಬಂದಿದ್ದಿದ್ರೆ ನಾನು ಗ್ಲೌಸ್ ಹಾಕ್ತಿದ್ದೆ, ನಾನು ಟೋಪಿ ಹಾಕ್ತಿದ್ದೆ, ಏಪ್ರನ್ ಹಾಕ್ತಿದ್ದೆ, ಮಾಂಸ ಕೊಯ್ಯಕ್ ಬಂದಿದ್ದಿದ್ರೆ ಸ್ವಲ್ಪ ನಾಯಿಗಳು ಬಂದವೆ, ಅದನ್ನ ಓಡಿಸ್ಬೇಕಾಗಿದೆ. ನೋಡಿ, ಇಂಥ ಬೇವಸಿಗಳಿಗೆ ಉದ್ಧಾರ ಮಾಡಕ್ ಹೋಗಿ ಎಂತ ಮಾತು ಕೇಳ್ಬೇಕಾಗ್ಬಂತು ಅಂತ. ಮೇಡಮ್ ಐ ರಿಯಲಿ ಸಾರಿ, ಅವರ ಮೇಡಮ್ ತಾವು ಒಂದು ಮಹಿಳೆ ಆಗಿದ್ದೀರಾ, ನಿಮ್ಗೆ ರೆಸ್ಪೆಕ್ಟ್ ತುಂಬಾ ಇದೆ, ಆದ್ರೆ ಇದು ತುಂಬಾ ಅನಿವಾರ್ಯ ಆಗಿದೆ. ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ. ನಾಯಿಯ ಬೀಜ ಇರುತ್ತಲ್ಲ ಅದು, ಮತ್ತೆ ಕುರಿಯ ಬೀಜ ಇರುತ್ತಲ್ಲ ಅದ್ ನೋಡಿದ್ರೆ ಅರ್ಥ ಆಗುತ್ತೆ ನಾಯಿ ಮಾಂಸನ ಕುರಿ ಮಾಂಸನ ಅಂತ. ಕೆಟ್ಟ ಮಾತೇ ಬೈತಾನೆ, ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ಆ ದಿನ ಅಲ್ಲಿ ಹೇಳಕ್ ಇಷ್ಟಪಟ್ಟಿಲ್ಲ, ಯಾಕೆಂದ್ರೆ ಅಷ್ಟೊಂದು ಪ್ಲೇಸ್ ಇತ್ತು. ಅದಕ್ಕೆ ಟೆಸ್ಟ್ ಮಾಡೋದೇ ಬೇಡ, ಕಣ್ಣಾರೆ ನೋಡ್ಬೋದು. ನಮ್ ಜನಗಳೇ ಅಷ್ಟು ಕಣಯ್ಯ, ಫಾರಿನ್ ಬಾಟ್ಲ್ ಅಲ್ಲಿ ನೀರ್ ಹಾಕೊಟ್ರು ಸ್ಕ್ವಾಚ್ ಅಂತ ಗಟಗಟ ಅಂತ ಕುಡಿದು ಬಿಡ್ತಾರೆ. ಇಲ್ಲ ರೀ, ಬೇಸಿಕ್ ಪ್ರಶ್ನೆ, ರಿಪೋರ್ಟ್ ಬರ್ಲಿ, ನಾವು ಕಾಯ್ತಾ ಇದೀವಿ. ಬೇಸಿಕ್ ಪ್ರಶ್ನೆ, ಎಲ್ಲವೂ ರೂಲ್ಸ್ ಫಾಲೋ ಆಗಿದ್ದು, ಎಲ್ಲವೂ ಹೈಜೀನ್ ಆಗೇ ಮಾಂಸ ಮಾರಾಟ ಆಗ್ತಾ ಇದ್ರು ಕೂಡ ಯಾಕೆ ಅಷ್ಟೆಲ್ಲ ಆರೋಪ, ಅಷ್ಟೆಲ್ಲ ಜನ ಬಂದು ನಿಮ್ಮದೇ ಸಮುದಾಯದ ಮುಸ್ಲಿಂ ವ್ಯಾಪಾರಿಗಳು ಯಾಕೆ ನಿಮ್ಮಲ್ಲಿ ಕಂಪ್ಲೇಂಟ್ ಕೊಡ್ತಾರೆ? ಪ್ರತಿಷ್ಠಿತ ವ್ಯಕ್ತಿ ಇದೆ, ಆಚೆ ಕಡೆ ಬಂದ್ಬಿಟ್ಟು ಏನೇನ್ ಮಾಡ್ತಾರೆ, ಹಿಂದೆ ನಂದೇನು ಕೆತ್ಕೊಳಕ್ಕಾಗಲ್ಲ, ಹೋಗಲ್ಲ. ನೀನ್ ನೋಡ್ರಯ್ಯೋ ಪಾಪ ನನಗಿದ್ರು ಒಂಥರ ಸಂತೋಷ.